ಪುರುಷನ ಹತ್ಯೆಯನ್ನ ಯಾಕೆ ಎಡೆಬಿಡದೆ ವರದಿ ಮಾಡ್ತಾ ಇರುವಂತಹ ಮಾಧ್ಯಮಗಳು ಇಲ್ಲಿ ಪ್ರತಿದಿನ ಮಹಿಳೆಯರು ಅತ್ಯಾಚಾರ, ಹಿಂಸೆ ಮತ್ತೆ ಹತ್ಯೆಗೊಳಗಾಗಿದ್ದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಯಾಕೆ? ಮಹಿಳೆಯರ ಮೇಲಿನ ವ್ಯವಸ್ಥಿತ ಹಿಂಸೆಯನ್ನ ಮರೆಮಾಚುವಾಗ ಒಂದು ಕೊಲೆಯ ಹಿಂದೆ ಮಹಿಳೆ ಇದ್ದಾಳೆ ಅನ್ನೋದನ್ನ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸುವಂತೆ ತೋರಿಸಲಾಗ್ತಾ ಇದೆ? ನಿತ್ಯಾನು ವ್ಯಾಪಕವಾಗಿ ಕಾಣಿಸ್ತಾ ಇರುವಂತಹ ಸ್ತ್ರೀ ದ್ವೇಷವನ್ನ ಪ್ರಶ್ನೆ ಮಾಡಿದಂತಹ ಮಾಧ್ಯಮಗಳಿಗೆ ಒಬ್ಬ ಮಹಿಳೆಯ ಅಪರಾಧದ ಬಗ್ಗೆ ಒತ್ತಿ ಹೇಳೋದಿಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ? ಅಪ್ರಾಪ್ತಿಯರನ್ನ, ಹಸುಳೆಗಳನ್ನ ಅತ್ಯಾಚಾರ ಮಾಡಿ ಕೊಲ್ಲುವಂತ ಮಹಾಕ್ರೌರ್ಯವನ್ನ ಮರೆತು ಬಿಡೋರಿಗೆ ಒಬ್ಬ ಮಹಿಳೆ ಗಂಡನನ್ನ ಕೊಂದಿದ್ದು ಹೇಗ್ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ? ಒಂದು ಕೊಲೆಯ ಹೆಸರಿನಲ್ಲಿ ಇಡೀ ಮೇಘಾಲಯದ ವಿರುದ್ಧನೇ ಅಪವಾದ, ಅವಹೇಳನ ಮಾಡಲಾಯಿತು ಅನ್ನೋದು ಈಶಾನ್ಯ ಭಾರತದ ಬಗೆಗಿನ ಪೂರ್ವಗ್ರಹದ ಬಗ್ಗೆ ಏನ್ ಹೇಳುತ್ತೆ? ರಾಜ ರಘುವಂಶಿ ಕೊಲೆ ಪ್ರಕರಣದ ಬೆನ್ನಿಗೆ ನಮ್ಮ ಮೀಡಿಯಾಗಳು ವರ್ತಿಸ್ತಾ ಇರುವಂತಹ ರೀತಿಯ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮೇಘಾಲಯ ಹನಿಮೂನ್ ಹತ್ಯೆ ಕೇಸನ್ನ ಮೀಡಿಯಾಗಳು ಎತ್ಕೊಂಡಿರೋದನ್ನ ನೋಡಿದ್ರೆ ಅದೀಗ ಬರೀ ಒಂದು ಹತ್ಯೆ ಕೇಸಾಗಿ ಉಳ್ಕೊಂಡಿಲ್ಲ. ಆ ಇಡೀ ಪ್ರಕರಣವನ್ನ ಬಿಂಬಿಸಲಾಗ್ತಾ ಇರುವಂತಹ ರೀತಿ ಈ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿರುವಂತಹ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಸಾರಿ ಹೇಳೋ ಹಾಗಿದೆ. ಘಟನೆಯ ವಿವರವನ್ನ ಒಮ್ಮೆ ನಾವು ಗಮನಿಸ್ಬಿಡೋಣ. ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ತೆರಳಿದಂತಹ ಇಂದೋರ್ ಮೂಲದ ದಂಪತಿ ನಾಪತ್ತೆ ಪ್ರಕರಣ ಹೊಸ ತಿರುವನ್ನ ಪಡೆದಿರೋದು ಗೊತ್ತಿರುವಂತಹ ವಿಚಾರನೆ. ರಾಜ ರಘುವಂಶಿ ಕೊಲೆಯಾಗಿದ್ರೆ ಆತನ ಪತ್ನಿ ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ ಸೋನಂ ರಘುವಂಶಿ ಉತ್ತರ ಪ್ರದೇಶದ ಘಾಜಿಪುರ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ಲು. ಸೋನಂ ತನ್ನ ಕುಟುಂಬಕ್ಕೆ ಕರೆ ಮಾಡಿ ತಾನು ಯುಪಿಯ ಘಾಜಿಪುರ ಜಿಲ್ಲೆಯಲ್ಲಿದ್ದೀನಿ ಅಂತ ತಿಳಿಸಿದ್ಲು. ಸೋನಂ ತನ್ನ ಸಹೋದರ ಗೋವಿಂದ್ ರಘುವಂಶಿಗೆ ಪೊಲೀಸರ ಫೋನ್ನಿಂದ ಕರೆ ಮಾಡಿದ್ಲು ಅಂತ ವರದಿಯಾಗಿದೆ. ರಾಜ ರಘುವಂಶಿ ಮೃತದೇಹ ಜೂನ್ 2ರಂದು ಪತ್ತೆಯಾಗಿತ್ತು. ಅವರಿಬ್ರು ಹನಿಮೂನ್ಗೆ ಅಂತ ಶಿಲ್ಲಾಂಗ್ಗೆ ಹೋಗಿದ್ದವರು ಬಳಿಕ ನಾಪತ್ತೆಯಾಗಿತ್ತು. ಕುಟುಂಬ ಪೊಲೀಸರಿಗೆ ದೂರು ನೀಡಿದಾಗ ಹುಡುಕಾಟ ಪ್ರಾರಂಭ ಆಗಿತ್ತು. ಜೂನ್ 2ರಂದು ರಾಜ ರಘುವಂಶಿಯ ಶವ ಪರ್ವತದಡಿಯ ಕಮರಿಯಲ್ಲಿ ಪತ್ತೆಯಾಗಿತ್ತು. ಆದ್ರೆ ಸೋನಂ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಸೋನಂ ಪತ್ತೆ ಆಗ್ತಾ ಇದ್ದ ಹಾಗೇನೆ ಒಬ್ಬ ವ್ಯಕ್ತಿಯನ್ನ ಉತ್ತರ ಪ್ರದೇಶದಲ್ಲಿ ಮತ್ತೆ ಇನ್ನಿಬ್ಬರು ಆರೋಪಿಗಳನ್ನ ಇಂದೋರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಂದಗಂಜ್ ಪೊಲೀಸ್ ಠಾಣೆಯಲ್ಲಿ ಶರಣಾದ ಬಳಿಕ ಸೋನಂಳನ್ನು ಕೂಡ ಈಗ ಅರೆಸ್ಟ್ ಮಾಡಲಾಯಿತು. ಮೇ 11ರಂದು ಮದುವೆಯಾಗಿದ್ದಂಥ ರಾಜ ರಘುವಂಶಿ ಮತ್ತೆ ಸೋನಂ ರಘುವಂಶಿ ಮೇ 20ರಂದು ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿದ್ರು. ಆದ್ರೆ ಅವರ ಹನಿಮೂನ್ ಪಯಣ ಪತಿಯ ಕೊಲೆ ಮಾಡಿರೋದ್ರೊಂದಿಗೆ ಕೊನೆಯಾಯಿತು ಅನ್ನೋದು ಈಗ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿ ಬಿತ್ತರಾಗ್ತಾ ಇದೆ. ಇದರಲ್ಲಿ ಪ್ರತಿದಿನ ಪ್ರತಿಕ್ಷಣ ರಾಜ ಮತ್ತೆ ಸೋನಂ ಎಲ್ಲೆಲ್ಲಿಗೆ ಹೋದ್ರು, ಏನೇನಾಯ್ತು, ಹೇಗೆಲ್ಲ ಕೊಲೆಗೆ ಪ್ಲಾನ್ ಮಾಡಲಾಯ್ತು ಅನ್ನೋದನ್ನ ಒಂದೇ ಒಂದು ವಿವರ ಕೂಡ ಬಿಡದೆ ವರದಿ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಚಾನೆಲ್ ಕೂಡ ಅದರ ಬೆನ್ನು ಬಿದ್ದು ಇಂಚಿಂಚು ಮಾಹಿತಿಯನ್ನ ಕೊಡೋದ್ರ ಬಗ್ಗೆ ಬಹಳ ಆಸಕ್ತಿ ತೋರ್ತಾ ಇರೋದು ಇದು ಬಹಳ ವಿಚಿತ್ರವಾಗಿದೆ. ಯಾಕೆ ವಿಚಿತ್ರವಾಗಿದೆ ಅಂತ ಅಂದ್ರೆ ಇದೇ ಚಾನೆಲ್ಗಳು ಪ್ರತಿದಿನಾನು ಮಹಿಳೆಯರ ವಿರುದ್ಧ ನಡೆಯುವಂತಹ ಅಪರಾಧ ಪ್ರಕರಣಗಳನ್ನ ಇದೇ ರೀತಿ ಕಾಳಜಿ ವಹಿಸಿ ಇದೇ ಕಳಕಳಿಯಿಂದ ಯಾವತ್ತೂ ಕೂಡ ವರದಿ ಮಾಡಿಲ್ಲ. ಮಹಿಳೆಯೊಬ್ಬರನ್ನ ಆಕೆ ತಪ್ಪಿತಸ್ಥಳು ಅಥವಾ ಇಲ್ವೋ ಅನ್ನೋದು ನಿರ್ಣಯ ಆಗೋ ಮೊದಲೇನೆ ಅವಮಾನಿಸೋದಕ್ಕೆ ಏಕಾಏಕಿ ನಿಂತು ಬಿಡುವಲ್ಲಂತ ಈ ಚಾನೆಲ್ಗಳು ಈಗ ಮಹಿಳೆಯೇ ತನ್ನ ಗಂಡನನ್ನ ಕೊಂದಿದ್ದಾಳೆ ಅನ್ನುವಂಥ ವಿಷಯ ಸಿಕ್ಕಿದ ಕೂಡಲೇ ಹಸಿದ ಹದ್ದುಗಳ ರೀತಿಯಲ್ಲಿ ಆ ಸುದ್ದಿಗಾಗಿ ಎರಗಿವೆ. ಆಕೆ ತನ್ನ ಲವರ್ ರಾಜ್ ಕುಶ್ವಾಹ ಜೊತೆಗೆ ಮಾಡಿದಂತಹ ಚಾಟ್ ವಿವರಗಳಿಂದ ಹಿಡಿದು ಹೇಗೆ ಇತರರೊಂದಿಗೆ ಸೇರಿ ಗಂಡನನ್ನ ಕೊಂದಳು ಅನ್ನೋವರೆಗೂ ವಿವರಗಳನ್ನ ಕೊಡೋದ್ರಲ್ಲಿ ಚಾನೆಲ್ಗಳು ತೀವ್ರ ಆಸಕ್ತಿಯನ್ನ ತೋರಿಸ್ತಾ ಇವೆ. ಆಕೆ ದಣಿದವಳಾಗಿ ತೋರಿಸ್ಕೊಂಡ್ಲು, ಗಂಡನಿಗಿಂತ ಸ್ವಲ್ಪ ಹಿಂದೆ ನಡೀತಾ ಇದ್ಳು, ನಂತರ ಕೊಂದು ಬಿಡುವಂತೆ ಕೂಗು ಹೇಳಿದ್ಲು ಅಂತೆಲ್ಲ ಸಮಗ್ರ ವಿವರಗಳನ್ನ ಕೊಡ್ಲಾಗ್ತಾ ಇದೆ. ಆಕೆ ಗಂಡನನ್ನ ಕೊಲಿಸಿದ್ದಾಳೆ ಅನ್ನೋದಾದ್ರೆ ಅದು ಖಂಡಿತ ಅಪರಾಧನೇ. ಆದ್ರೆ ಅದೊಂದು ತೀರಾ ವೈಯಕ್ತಿಕ ಮತ್ತೆ 2 ಕುಟುಂಬಗಳಿಗೆ ಸೀಮಿತವಾಗಿದ್ದಂತಹ ಅಪರಾಧ. ಆದ್ರೆ ಈ ಪ್ರಶ್ನೆ ಇರೋದು ಗಂಡನನ್ನ ಕೊಲ್ಲಿಸಿದ್ಲು ಅಂತ ಒತ್ತಿ ಹೇಳಲಾಗ್ತಾ ಇರುವಂತಹ ಈ ಮೀಡಿಯಾಗಳ ಉದ್ದೇಶ ಏನು ಅನ್ನೋದು. ಗಂಡನನ್ನ ಇತರ ಜೊತೆಗೆ ಸೇರಿ ಕೊಂದಿರುವಂತಹ ಆರೋಪ ಆಕೆಯ ಮೇಲೆ ಬಂದಿದೆ. ಆದ್ರೆ ಇಲ್ಲಿ ನೂರಾರು ಮಹಿಳೆಯರು ಗಂಡನಿಂದ ಹತ್ಯೆ ಆಗ್ತಾ ಇದ್ದಾರೆ. ಅಂಥ ಬಲಿಪಶುಗಳ ಕುರಿತು ಸುದ್ದಿ ಯಾಕೆ ಬರೀ ಒಂದು ಸಣ್ಣ ಸುದ್ದಿಯಾಗಿ ತಕ್ಷಣನೇ ಮರೆತು ಹೋಗ್ಬಿಡುತ್ತೆ? ಅಂಥವುಗಳ ನಡುವೆ ಇದು ಮಾತ್ರನೇ ಯಾಕೆ ರಾಷ್ಟ್ರೀಯ ಮಟ್ಟದ ವಿಷಯವಾಗಿ ಬಿಂಬಿತ ಆಗ್ತಾ ಇದೆ? ಇಲ್ಲಿ ನಿತ್ಯನೂ ಕಾಣಿಸುವಂತ ಸ್ತ್ರೀ ದ್ವೇಷದ ನಡವಳಿಕೆಗಳ ಬಗ್ಗೆ ಈ ಚಾನೆಲ್ಗಳಲ್ಲಿ ಎಷ್ಟು ಚಾನೆಲ್ಗಳು ಇದೇ ಕಳಕಳಿಯಿಂದ ಮಾತಾಡಿವೆ ಮತ್ತೆ ಎಷ್ಟು ಚರ್ಚೆ ಮಾಡಿವೆ? ಈ ದೇಶದಲ್ಲಿ ಹಸುಗೂಸುಗಳು, ಅಪ್ರಾಪ್ತೆಯರು ಪುರುಷರ ಕಾಮುಕತೆಗೆ ನಿತ್ಯನೂ ಬಲಿಯಾಗ್ತಾ ಇರುವಾಗ ಅದರ ಬಗ್ಗೆ ಇಷ್ಟೇ ತೀವ್ರತೆಯಿಂದ ಈ ಚಾನೆಲ್ಗಳು ಯಾವತ್ತಾದ್ರೂ ಹೇಳಿವೆಯಾ? ಅಂಥ ಪ್ರಕರಣಗಳ ಬಗ್ಗೆ ಕಳಕಳಿ ಇಲ್ಲದಿರುವಾಗ ಇಲ್ಲಿ ಗಂಡನನ್ನ ಹೆಂಡತಿ ಕೊಲ್ಲಿಸಿದ್ಲು ಅನ್ನೋದಕ್ಕೆ ಯಾಕೆಷ್ಟು ಒತ್ತು ಕೊಟ್ಟು ವರದಿ ಪ್ರಸಾರ ಮಾಡಲಾಗ್ತಾ ಇದೆ? ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ
NCRBಯ ಪ್ರಕಾರ 2021ರಲ್ಲಿ ಮಹಿಳೆಯರ ವಿರುದ್ಧ 4,28,000ಕ್ಕೂ ಹೆಚ್ಚು ಅಪರಾಧ ಕೃತ್ಯಗಳು ನಡೆದಿವೆ. ಆದರೆ ಹಿಂದಿನ ವರ್ಷಕ್ಕಿಂತ ಇದು 11% ಹೆಚ್ಚಾಗಿದೆ. 2022ರಲ್ಲಿ ಮಹಿಳೆಯರ ವಿರುದ್ಧ ಅಪರಾಧದ 4,45,256 ಪ್ರಕರಣಗಳು ದಾಖಲಾದವು. ಅಂದರೆ ಪ್ರತಿ ಗಂಟೆಗೆ ಸುಮಾರು 51 FIRಗಳು. ಆ ಒಂದೇ ವರ್ಷದಲ್ಲೇನೆ 20,000ಕ್ಕೂ ಹೆಚ್ಚು ಮಹಿಳೆಯರು ಕೊಲೆಯಾಗಿದ್ದಾರೆ. ಸುಮಾರು 8,000 ಸಾವುಗಳು ವರದಕ್ಷಿಣೆಗೆ ಸಂಬಂಧಪಟ್ಟಂತ ಹಿಂಸೆಯಿಂದ ಆಗಿವೆ. ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಅಂದ್ರೆ NCRBದವರ 2014ರ ದಾಖಲೆಗೆ ಹೋಲಿಕೆ ಮಾಡಿದ್ರೆ 2022ರಲ್ಲಿ ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳಲ್ಲಿ 31% ಹೆಚ್ಚಳ ಆಗಿದೆ. 2021ರಲ್ಲಿ ನಡೆದಂಥ ಪ್ರಕರಣಗಳನ್ನು 2011ರಲ್ಲಿ ಇದ್ದಂಥ ಪರಿಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳಲ್ಲಿ 87% ವೃದ್ಧಿಯಾಗಿತ್ತು. ಆ ಒಟ್ಟು ಪ್ರಕರಣಗಳ ಪೈಕಿ ನಿರ್ದಿಷ್ಟ ಪ್ರಕಾರದ ಪ್ರಕರಣಗಳ ಸಂಖ್ಯೆ ಇಲ್ಲಿದೆ. ಪತಿ ಅಥವಾ ಆತನ ಸಂಬಂಧಿಕರಿಂದ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳು 1.4 ಲಕ್ಷ, ಅಪಹರಣ 85,000, ಮಾನಹಾನಿಗೆ ಯತ್ನಪಟ್ಟಿರುವಂತಹ ಪ್ರಕರಣಗಳು 83,000, ಅತ್ಯಾಚಾರ 31,611. ಅಂದ್ರೆ ಪ್ರತಿದಿನ ಸರಾಸರಿ 86 ಪ್ರಕರಣಗಳು. ವರದಕ್ಷಿಣೆ ಸಂಬಂಧಿ ಸಾವುಗಳು 6,589, ವರದಕ್ಷಿಣೆಗಾಗಿ ಕಿರುಕುಳ ಪ್ರಕರಣಗಳು 13,479. ಭಾರತದಲ್ಲಿ ಸರಾಸರಿ 1.7 ನಿಮಿಷಕ್ಕೆ ಒಬ್ಬ ಮಹಿಳೆ ಹಿಂಸೆಯನ್ನು ಎದುರಿಸ್ತಾಳೆ ಅನ್ನುವಂಥ ಆಘಾತಕಾರಿ ಅಂಶವನ್ನ ಆ ಒಂದು ವರದಿ ಹೇಳುತ್ತೆ. 2018ರಿಂದ 2022ರ ಅವಧಿಯಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ 12.9% ಹೆಚ್ಚಳ ಆಗಿದೆ ಅಂತ NCRB ವರದಿ ಹೇಳಿದೆ. ಮೇಕ್ ಲವ್ ನಾಟ್ ಸ್ಕಾರ್ ಸಂಸ್ಥೆಯವರ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಮೇಲೆ ಆಸಿಡ್ ಎಸೆಯುವಂಥ 200ರಿಂದ 300 ಪ್ರಕರಣಗಳು ಪ್ರತಿ ವರ್ಷ ಅಧಿಕೃತವಾಗಿ ದಾಖಲಾಗುತ್ತವೆ. ಆದರೆ ಅಂಥ ಪ್ರಕರಣಗಳ ನೈಜ ವಾರ್ಷಿಕ ಸಂಖ್ಯೆ 1,000ದ ಆಸುಪಾಸಿನಲ್ಲಿದೆ. ಇದಲ್ಲದೆ ಮಹಿಳೆಯರ ಕಳ್ಳ ಸಾಗಣೆ, ಮಹಿಳೆಯರ ವಿರುದ್ಧ ಸೈಬರ್ ಅಪರಾಧಗಳು, ಉದ್ಯೋಗದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಮತ್ತಿತರ ಸ್ವರೂಪದ ಅಪರಾಧಗಳು ಗಣ್ಯ ಪ್ರಮಾಣದಲ್ಲಿ ನಡೀತಾ ಇವೆ. 2022ರ ಶ್ರದ್ಧಾ ವಾಕರ್ ಕೊಲೆ, 2020ರ ಹತ್ರಾಸ್ ಸಾಮೂಹಿಕ ಅತ್ಯಾಚಾರ ಮತ್ತೆ 2023ರ ಹೈದರಾಬಾದ್ ಅತ್ಯಾಚಾರ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ವು. ಇಂಥ ಇನ್ನೂ ಅದು ಎಷ್ಟು ಸಾಮೂಹಿಕ ಅತ್ಯಾಚಾರಗಳು ಈ ದೇಶದಲ್ಲಿ ನಡೆದಿವೆ, ಈಗಲೂ ನಡೀತಾನೆ ಇವೆ. ಶಾಲೆಗೆ ಹೋಗುವಂಥ ಪುಟ್ಟ ಹೆಣ್ಣು ಮಕ್ಕಳ ಮೇಲೇನೆ ಎಂಥೆಂಥ ಭಯಾನಕ ಅಪರಾಧಗಳೆಲ್ಲ ಇಲ್ಲಿ ನಡೀತಾ ಇಲ್ವಾ? ಆ ಬಗ್ಗೆ ಯಾವತ್ತಾದರೂ ಇಲ್ಲಿನ ಚಾನೆಲ್ಗಳು ಮುಕ್ತ ಮನಸ್ಸಿನಿಂದ ಗಂಭೀರವಾಗಿ ಚರ್ಚೆ ಮಾಡಿವೆಯಾ? ಆದರೆ ಮಹಿಳೆಯರ ವಿರುದ್ಧದ ಅಂಥ ಎಷ್ಟೋ ಪ್ರಕರಣಗಳು ಹೆಚ್ಚು ಸುದ್ದಿ ಆಗದೇ ಮರೆತು ಬಿಡ್ತವೆ ಅನ್ನುವಂಥ ಒಂದು ಕಟು ವಾಸ್ತವವನ್ನು ನಾವು ಮರೆಯೋ ಹಾಗಿಲ್ಲ. ಸಾವಿರಾರು ಪ್ರಕರಣಗಳು ವರದಿಯಾಗದೇನೆ ಉಳಿತವೆ. ಕೌಟುಂಬಿಕ ಹಿಂಸೆ ಪ್ರಕರಣಗಳಂತೂ ಅತೀ ಕಡಿಮೆ ಪ್ರಮಾಣದಲ್ಲಿ ಬೆಳಕಿಗೆ ಬರುತ್ತವೆ. ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ಹೆಚ್ಚು ಗಂಭೀರವಾಗಿ ನೋಡದೆ ಸಾಮಾನ್ಯ ಘಟನೆ ಅಂತ ಪರಿಗಣಿಸುವಂಥ ಸನ್ನಿವೇಶ ಕೂಡ ಇಲ್ಲಿದೆ. ಮೀಡಿಯಾಗಳು ಮಹಿಳೆಯರ ಮೇಲಿನ ಹಿಂಸಾಚಾರವನ್ನು ವರದಿ ಮಾಡುವಲ್ಲಿ ಪುರುಷ ಪ್ರಧಾನ ಮನಸ್ಥಿತಿಯನ್ನೇ ತೋರಿಸುತ್ತವೆ ಅನ್ನೋದು ಇತ್ತೀಚಿನ ದಿನಗಳಲ್ಲಂತೂ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗೆ. ಪಿತೃಪ್ರಧಾನ ಚರ್ಚೆಗೆ ಉತ್ತೇಜನವನ್ನು ನೀಡ್ತವೆ. ಭಾರತದಲ್ಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳ ಕುರಿತ ವರದಿಗಳು ಸಂತ್ರಸ್ತ ಮಹಿಳೆಯ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ಬೇರೆ ಬೇರೆ ಸ್ವರೂಪದಾಗಿರುತ್ತವೆ. ಸಾಮಾಜಿಕವಾಗಿ ಕೆಳಸ್ತರದಲ್ಲಿರುವವರು, ಅಂಚಿನಲ್ಲಿರುವವರ ಮಹಿಳೆಯರ ಧ್ವನಿಗಳನ್ನು ಅಡಗಿಸಲಾಗುತ್ತೆ. ಅಲ್ಲಿ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಮಾಧ್ಯಮಗಳು ಯಾವತ್ತೂ ನಿಲ್ಲೋದೇ ಇಲ್ಲ. ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳಲ್ಲಿ ಈ ಮೀಡಿಯಾಗಳು ಸಿಕ್ಕಾಪಟ್ಟೆ ಆಸಕ್ತಿ ತೋರಿಸೋದು ಅಲ್ಲಿ ಆರೋಪಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರೆ ಮಾತ್ರನೇ. ಆರೋಪಿ ಹಿಂದೂ ಆಗಿದ್ರೆ ಅಪರಾಧ ಅದು ಎಷ್ಟು ಹೇಯವಾಗಿದ್ರೂ ಪರವಾಗಿಲ್ಲ, ಅದು ಮೀಡಿಯಾಗಳಿಗೆ ಅಬ್ಬರಿಸಿ ಹೇಳಬೇಕಾದಂಥ ಸುದ್ದಿ ಆಗೋದೇ ಇಲ್ಲ. ಅಲ್ಲಿಗೆ ಮಹಿಳೆಯರ ಹತ್ಯೆ, ಮಹಿಳೆಯರ ಮೇಲಿನ ಅತ್ಯಾಚಾರ, ಹಿಂಸೆ ಯಾವುದೂ ಕೂಡ ಈ ಮೀಡಿಯಾಗಳಿಗೆ ಲೆಕ್ಕಕ್ಕಿಲ್ಲ. ಅಲ್ಲೊಂದು ಕೋಮು ಎಳೆ ಇದ್ರೆ ಮಾತ್ರನೇ ಅದು ಅವುಗಳಿಗೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಅಷ್ಟೇ ಆಸಕ್ತಿಯನ್ನೇ ಈ ಮೀಡಿಯಾಗಳು ವಹಿಸೋದು ಆರೋಪಿ ಸ್ಥಾನದಲ್ಲಿ ಮಹಿಳೆ ಇದ್ದಾಳೆ ಅಂತ ಅಂದಾಗ. ಅಂಥ ಉದಾಹರಣೆಯ ಅತಿ ಕ್ರೂರ ರೂಪವನ್ನು ಈಗ ಮೇಘಾಲಯ ಹನಿಮೂನ್ ಮರ್ಡರ್ ಕೇಸ್ನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಕೊಂದವಳು ಮಹಿಳೆ ಅನ್ನೋದು ಮೀಡಿಯಾಗಳಿಗೆ ರೋಚಕ ಸುದ್ದಿ ಆಗುತ್ತೆ. ಆಕೆಯ ಬಗ್ಗೆ ಎಂಥೆಂಥ ಹೀನ ಪದಗಳನ್ನೆಲ್ಲ ಬಳಸಿ ವರ್ಣಿಸೋದಿಕ್ಕೆ ಸಾಧ್ಯನೋ ಅದೆಲ್ಲವನ್ನ ಮಾಡಲಾಗತ್ತೆ. ರಂಗಿನ ಕಥೆಯಾಗಿ ಕ್ರೈಮ್ ಸ್ಟೋರಿಯನ್ನು ಹೇಳಲಾಗತ್ತೆ. ಈಗ ಆರೋಪಿ ಸ್ಥಾನದಲ್ಲಿರುವಂಥ ಸೋನಂ ವಿಷಯದಲ್ಲಿಯೂ ಕೂಡ ಮೀಡಿಯಾಗಳು ಇದನ್ನೇ ಮಾಡ್ತಾ ಇವೆ. ದಿನಾ ಇಡೀ ಆಕೆಯ ಬಗ್ಗೆನೇ ರಾಷ್ಟ್ರಮಟ್ಟದ ಚಾನೆಲ್ಗಳು ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇವೆ. ಇಷ್ಟಕ್ಕೂ ಇದನ್ನು ರಾಷ್ಟ್ರಮಟ್ಟದ ಸುದ್ದಿ ಅನ್ನುವಂತೆ ತೋರಿಸ್ತಾ ಇರೋದ್ರ ಮರ್ಮ ಆದರೂ ಏನು? ಇದು ಪ್ರಸ್ತುತ ಸನ್ನಿವೇಶದಲ್ಲಿ ಸಾಮಾಜಿಕ ಮಾಧ್ಯಮ ಕೂಡ ಪಿತೃಪ್ರಭುತ್ವವನ್ನು ಹೊಸ ರೀತಿಯಲ್ಲಿ ಸಮಾಜದ ಮೇಲೆ ಹೇರ್ತಾ ಇದೆ. ಜೀವನಾಂಶ ಅಂದರೆ ಅಲಿಮನಿ ಅನ್ನೋದು ವಿಚ್ಛೇದನದ ನಂತರ ಸಂಗಾತಿಗೆ ಆರ್ಥಿಕ ನೆರವು ನೀಡುವಂಥ ಕಾನೂನುಬದ್ಧ ಹಕ್ಕಾಗಿದ್ರೆ ವರದಕ್ಷಿಣೆ ಒಂದು ಕ್ರಿಮಿನಲ್ ಅಪರಾಧ. ಆದರೆ ವರದಕ್ಷಿಣೆ ಬೇಡ, ಜೀವನಾಂಶ ಬೇಡ ಅನ್ನುವಂಥ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಜೀವನಾಂಶವನ್ನು ವರದಕ್ಷಿಣೆಯೊಂದಿಗೆ ತಪ್ಪು ಹೋಲಿಕೆಗೆ ತಳ್ಳುತ್ತಾ ಇದೆ.
ವಾಸ್ತವವಾಗಿ ಜೀವನಾಂಶವು ಮಹಿಳೆಯು ತನ್ನ ಪತಿಯ ಯಶಸ್ಸಿಗೆ ಮತ್ತೆ ಕುಟುಂಬವನ್ನ ನಿರ್ಮಿಸುವಲ್ಲಿ ಮಾಡಿದಂತಹ ಪ್ರಯತ್ನಗಳಿಗೆ ನೀಡುವಂತಹ ಮಾನ್ಯತೆಯಾಗಿದೆ. ಅನೇಕ ಮಹಿಳೆಯರು ವಿವಾಹದ ನಂತರ ತಮ್ಮ ವೃತ್ತಿ ಜೀವನವನ್ನ ತ್ಯಾಗ ಮಾಡ್ತಾರೆ, ಕುಟುಂಬವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇಂತಹ ಸಂದರ್ಭಗಳಲ್ಲಿ ವಿಚ್ಛೇದನದ ನಂತರ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋದು ನ್ಯಾಯಸಮ್ಮತ. ಆದರೆ ವರದಕ್ಷಿಣೆ ಜೊತೆಗೆ ಈ ಜೀವನಾಂಶದ ಈ ಹೋಲಿಕೆಯು ಮಹಿಳೆಯರ ಆರ್ಥಿಕ ಹಕ್ಕುಗಳನ್ನು ಅಪಹಾಸ್ಯ ಮಾಡುವ ಮತ್ತೆ ಅವ್ರ ನ್ಯಾಯಸಮ್ಮತ ಹಕ್ಕುಗಳನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಆಗಿದೆ. ಅದೇ ರೀತಿ ಅತ್ಯಾಚಾರ ಪ್ರಕರಣಗಳಲ್ಲಿನ ಖುಲಾಸೆಗಳ ಅಂಕಿಅಂಶಗಳನ್ನು ಹಂಚಿಕೊಳ್ಳುವ ಮೂಲಕ ಮಹಿಳೆಯರು ಸುಳ್ಳು ಅತ್ಯಾಚಾರ ಆರೋಪಗಳನ್ನು ಮಾಡ್ತಾರೆ ಅನ್ನುವಂಥ ನಿರೂಪಣೆಯನ್ನು ಇಲ್ಲಿ ನಿರ್ಮಿಸಲಾಗ್ತಾ ಇದೆ. ಆದರೆ ಈ ಖುಲಾಸೆಗಳ ಹೆಚ್ಚಾಗಿ ಪೊಲೀಸರ ಅಸಮರ್ಥತೆ, ಕಳಪೆ ಪ್ರಾಸಿಕ್ಯೂಟರ್ಗಳು, ಸಾಕ್ಷಿಗಳ ವಿರೋಧಾಭಾಸಗಳು ಅಥವಾ ಕಾನೂನು ಪ್ರಕ್ರಿಯೆಯಲ್ಲಿನ ಲೋಪದೋಷಗಳಿಂದ ಆಗಿರುತ್ತವೆ. ಯಾರಾದರೂ ಅತ್ಯಾಚಾರ ಆರೋಪಿ ಖುಲಾಸೆಗೊಂಡ್ರೆ ಅವರು ಮುಗ್ಧರು ಅಂತ ಅರ್ಥ ಅಲ್ಲ, ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾಗಿಲ್ಲ ಅಂತಷ್ಟೇ ಅರ್ಥ. ಅಪರಾಧಿಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಥವಾ ತಾಂತ್ರಿಕ ಕಾರಣಗಳಿಂದ ಮುಕ್ತರಾಗಬಹುದು. ಇದು ನ್ಯಾಯ ವ್ಯವಸ್ಥೆಯ ದೌರ್ಬಲ್ಯವನ್ನು ತೋರಿಸ್ತೇ ಹೊರತು ಮಹಿಳೆಯರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಈ ರೀತಿಯ ತಪ್ಪು ನಿರೂಪಣೆಗಳನ್ನು ಮಹಿಳೆಯರನ್ನು ಅಪಹಾಸ್ಯ ಮಾಡೋದಕ್ಕೆ ಬಳಸಲಾಗ್ತಾ ಇದ್ದು ನಿಜವಾದ ಸಂತ್ರಸ್ತರು ಮುಂದೆ ಬರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅತ್ಯಾಚಾರದಂಥ ಗಂಭೀರ ಅಪರಾಧಗಳ ಬಗ್ಗೆ ವರದಿ ಮಾಡೋದಕ್ಕೆ ಸಾಮಾಜಿಕ ಕಳಂಕ, ನಂಬಿಕೆ ಇಲ್ಲದಿರುವಂತಹ ಭಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಅಸಡ್ಡೆ ಈಗಾಗಲೇ ಅನೇಕ ಅಡೆತಡೆಗಳನ್ನು ಸೃಷ್ಟಿ ಮಾಡಿವೆ. ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವಂಥ ಇಂತಹ ತಪ್ಪು ಮಾಹಿತಿ ಮಹಿಳೆಯರ ಆರ್ಥಿಕ ಹಕ್ಕುಗಳನ್ನು ನಿರಾಕರಿಸುವ ಮತ್ತು ಅವ್ರ ಕಾನೂನು ಹಕ್ಕುಗಳನ್ನು ಕಡೆಗಣಿಸುವಂಥ ಪುರುಷಾಧಿಪತ್ಯದ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತೆ. ಇದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗೋದನ್ನು ಮತ್ತಷ್ಟು ಕಠಿಣಗೊಳಿಸ್ತಾ ಇದೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧದ ಹೋರಾಟಕ್ಕೆ ಅಡ್ಡಿಯಾಗ್ತಾ ಇದೆ. ಇನ್ನು ರಾಜ ಹಾಗೆ ಸೋನಂ ಪ್ರಕರಣದ ಹಿಂದೊಂದು ಕೆಟ್ಟ ರಾಜಕೀಯ ಉದ್ದೇಶ ಕೂಡ ಇದೆ. ಈಶಾನ್ಯ ರಾಜ್ಯಗಳ ಬಗೆಗಿನ ಪೂರ್ವಾಗ್ರಹದ ಭಾಗವಾಗಿರುವಂಥ ರಾಜಕೀಯ ಅದು. ಮೇಘಾಲಯದ ಹನಿಮೂನ್ ಹತ್ಯೆಯ ಬೆನ್ನಲ್ಲೇ ಜನಾಂಗೀಯ ದ್ವೇಷ ತಲೆ ಎತ್ತಿತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಕಡೆಗೆ ಈ ಕೊಲೆ ಹಿಂದೆ ಪತ್ನಿಯ ಕೈವಾಡ ಇದೆ ಅಂತ ಬಹಿರಂಗ ಆದ ನಂತರ ಈಶಾನ್ಯ ಭಾಗದ ಜನರು ತಮ್ಮ ಮೇಲೆ ಅಪಮಾನ ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಮಾಡ್ತಾ ಇರೋದು ವರದಿಯಾಗಿದೆ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ತಿಳಿಯೋ ಮೊದಲೇನೆ ಅಸಹ್ಯಕರ ಜನಾಂಗೀಯ ತಿರುವನ್ನ ಕೆಲವರು ನೀಡಿಬಿಟ್ಟಿದ್ರು. ಮೇಘಾಲಯದಲ್ಲಿ ಪೊಲೀಸರು ಇನ್ನೂ ಹನಿಮೂನ್ ಕೊಲೆ ತನಿಖೆ ನಡೆಸ್ತಾ ಇದ್ದಾಗಲೇನೆ ಮತ್ತೆ ಕಾಣೆಯಾದಂಥ ಪತ್ನಿಯನ್ನು ಹುಡುಕ್ತಾ ಇದ್ದಾಗಲೇನೆ ಕೆಲವರು ಈಶಾನ್ಯದ ಜನರನ್ನೇ ತಪ್ಪಿತಸ್ಥರು ಅಂತ ಹೇಳಿಬಿಟ್ರು. ಯಾವುದೇ ಪುರಾವೆಗಳಿಲ್ಲದೆ, ಯಾವ ತರ್ಕವನ್ನ ಮಾಡದೆ ಅವರು ಈಶಾನ್ಯ ಭಾರತ ಮತ್ತೆ ಅದರ ಜನರ ವಿಷಯವಾಗಿ ಕ್ರೂರ ಮತ್ತೆ ಅನಾಗರಿಕ ಭಾಷೆಯನ್ನು ಬಳಸಿದರು. ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಬುಡಕಟ್ಟು ಜನರು ಮತ್ತೆ ಈಶಾನ್ಯ ಪ್ರದೇಶದ ಜನರನ್ನ ಅಮಾನವೀಯವಾಗಿ ಬಿಂಬಿಸುವಂಥ ರೀತಿನೇ ಕೀಳ್ಮಟ್ಟದಾಗಿತ್ತು. ಕೆಲವು ಬಲಪಂಥೀಯ ಸಂಸ್ಥೆಗಳು ರಾಜ ರಘುವಂಶಿಯ ಕೊಲೆ ಮಾಡಿ ಆತನ ಪತ್ನಿ ಸೋನಂರನ್ನ ಅಪಹರಿಸಿ ಬಾಂಗ್ಲಾದೇಶಕ್ಕೆ ಕೊಂಡೊಯ್ಯಲಾಗಿದೆ ಅಂತ ಕೂಡ ಹೇಳಿಬಿಟ್ರು. ಪತ್ನಿಯೇ ಕೆಲವು ಕೊಲೆಗಾರರೊಂದಿಗೆ ಸೇರಿ ಈ ಒಂದು ಕೃತ್ಯವನ್ನು ಎಸಗಿರೋದು ಸ್ಪಷ್ಟವಾದ ನಂತರ ಈಶಾನ್ಯ ಭಾಗದ ಜನರು ತಮ್ಮ ಮೇಲೆ ದ್ವೇಷ ಕಾರಿದವರು ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮೇಘಾಲಯದ ಚಿರಾಪುಂಜಿಯಲ್ಲಿ ಇಂದೋರ್ನ ರಾಜ ರಘುವಂಶಿಯ ಶವ ಪತ್ತೆಯಾದ ನಂತರ ಮತ್ತೆ ಅವ್ರ ಪತ್ನಿ ಸೋನಂ ನಾಪತ್ತೆಯಾದ ನಂತರ ಇದ್ದಕ್ಕಿದ್ದ ಹಾಗೇನೆ ಅದು ಜನಾಂಗೀಯ ದ್ವೇಷಕ್ಕೆ ತಿರುಗಿತು. ಕೊಲೆ ಪ್ರಕರಣದ ನಂತರ ಮೇಘಾಲಯ ಮತ್ತೆ ಇಡೀ ಈಶಾನ್ಯದ ಬುಡಕಟ್ಟು ಜನಾಂಗದವ್ರ ವಿರುದ್ಧ ಅನೇಕರು ಜನಾಂಗೀಯ ಹೇಳಿಕೆಗಳನ್ನು ನೀಡಿದರು. ಮೇಘಾಲಯಕ್ಕೆ ಹೋಗೋದು ಸುರಕ್ಷಿತ ಅಲ್ಲ ಅಂತ ಅವರೆಲ್ಲ ಗುಲ್ಲೆಬ್ಬಿಸ್ಬಿಟ್ರು. ಹಣಕ್ಕಾಗಿ ಅಲ್ಲಿ ಜನರನ್ನು ಕೊಲ್ಲುವಂಥ ಅನೇಕ ಗ್ಯಾಂಗ್ಗಳು ಈಶಾನ್ಯ ರಾಜ್ಯದಲ್ಲಿ ಸಕ್ರಿಯವಾಗಿವೆ ಅಂತ ಹೇಳಲಾಯಿತು. ಇನ್ನು ಅನೇಕರು ಈಶಾನ್ಯ ಜನರನ್ನ ಅನಾಗರಿಕರು, ನರಭಕ್ಷಕರು ಮತ್ತೆ ಮಾನವ ಕಳ್ಳ ಸಾಗಣೆದಾರರು ಅಂತೆಲ್ಲ ಜರದು. ಈಶಾನ್ಯ ಬುಡಕಟ್ಟು ಜನಾಂಗದವರು ಅನಾಗರಿಕರು, ಅವರನ್ನು ನಿರ್ಮೂಲನೆ ಮಾಡೋದು ಮಾತ್ರನೇ ಇದಕ್ಕೆಲ್ಲ ಪರಿಹಾರ ಅಂತ ಹೇಳೋ ಮಟ್ಟಕ್ಕೂ ಅನೇಕರು ಹೋದರು. ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಸಂಗ್ಮಾ ಅವರು ತಮ್ಮ ರಾಜ್ಯವನ್ನು ಅವಮಾನಿಸಿರೋದನ್ನು ಖಂಡಿಸಿದ್ರು. ಈ ಪ್ರಕರಣ ಕ್ರೂರ ಮತ್ತೆ ದುರಂತವಾಗಿದ್ರೂ ಕೂಡ ರಾಜ್ಯವನ್ನ ಮತ್ತೆ ಇಡೀ ಈಶಾನ್ಯ ಪ್ರದೇಶವನ್ನ ಕೆಣಕೋದಿಕ್ಕೆ ಬಳಸಲಾಗ್ತಾ ಇದೆ ಅಂತ ಸಂಗ್ಮಾ ಹೇಳಿದ್ರು. ಈಶಾನ್ಯದ ಜನರಿಗೆ ಇದರಿಂದ ನೋವಾಗಿದೆ ಮತ್ತೆ ಈ ಪ್ರದೇಶಕ್ಕೆ ಕಳಂಕ ಹಚ್ಚುವಂತ ಯತ್ನ ನಡೀತಾ ಇದೆ ಅಂತ ಅವ್ರು ಹೇಳಿದ್ರು. ತಮ್ಮ ಸರ್ಕಾರ ಮತ್ತೆ ಪೊಲೀಸರು ಪ್ರಕರಣದ ತನಿಖೆ ಮುಂದುವರಿಸೋದ್ರ ಬಗ್ಗೆ ಅವ್ರು ಹೇಳಿದ್ರು. ಆರೋಪಿಗಳಲ್ಲಿ ಯಾರೂ ಕೂಡ ಮೇಘಾಲಯದವರಲ್ಲ, ಆದರೂ ಕೂಡ ನಮ್ಮ ಸರ್ಕಾರ ಮತ್ತೆ ರಾಜ್ಯವನ್ನ ದೂಷಿಸಲಾಗ್ತಾ ಇದೆ, ಅವಮಾನಿಸಲಾಗ್ತಾ ಇದೆ ಅಂತ ಅವ್ರು ಹೇಳಿರೋದು ವರದಿಯಾಗಿದೆ. ಈಗ ಶಿಲ್ಲಾಂಗ್ ಮೂಲದ ಮೇಘಾಲಯ ಸಾಮಾಜಿಕ ಸಂಸ್ಥೆಗಳ ಒಕ್ಕೂಟ ಸೋನಂ ರಘುವಂಶಿ ಅವ್ರ ಕುಟುಂಬ ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಮಾಡಿದೆ. ಮೇಘಾಲಯ ಸರ್ಕಾರ ಮತ್ತೆ ಪೊಲೀಸರ ವಿರುದ್ಧ ಆಧಾರ ರಹಿತ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಆ ಕುಟುಂಬದ ಹೇಳಿಕೆಗಳು ಅನ್ಯಾಯವಾಗಿ ಸ್ಥಳೀಯ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡು ಅವಹೇಳನ ಮಾಡಿವೆ ಅಂತ ಆ ಒಂದು ಸಂಘಟನೆ ಹೇಳಿದೆ. ಅವ್ರ ಹೇಳಿಕೆಗಳು ಉದ್ದೇಶಪೂರ್ವಕ ತಪ್ಪು ಮಾಹಿತಿಯನ್ನು ಹರಡಿವೆ. ಈಗ ಸತ್ಯ ಗೊತ್ತಾಗಿದ್ದು ಅವ್ರು ಕ್ಷಮೆ ಯಾಚಿಸಬೇಕು ಅಂತ ಅದು ಒತ್ತಾಯ ಮಾಡಿದೆ. ಹೇಗೆ ಈಶಾನ್ಯ ರಾಜ್ಯಗಳನ್ನು ಪೂರ್ವಗ್ರಹಗಳಿಂದ ನೋಡಲಾಗುತ್ತೆ ಅನ್ನೋದು ಈ ಪ್ರಕರಣದ ಸಂದರ್ಭದಲ್ಲಿ ಮತ್ತೊಮ್ಮೆ ಈಗ ಬಯಲಾಗಿದೆ. ಒಂದು ಕೊಲೆ ಪ್ರಕರಣವನ್ನು ಅದರ ಹಿಂದೆ ಮಹಿಳೆ ಇದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡದಾಗಿ ಮಾಡಲಾಗ್ತಾ ಇದೆ.
ಕೊಲೆ ಮೇಘಾಲಯದಲ್ಲಿ ನಡೀತು ಅನ್ನುವಂಥ ಒಂದು ನೆಪ ಅದನ್ನು ರಾಜಕೀಯವಾಗಿ ಹಿಂಜೋದಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ. ಈ ಮೀಡಿಯಾಗಳು, ಈ ವ್ಯವಸ್ಥೆ ತನ್ನದೇ ಭಾಗವಾಗಿರುವಂಥ ಮಹಿಳೆಯನ್ನು ಇಷ್ಟ್ಯಾಕೆ ದ್ವೇಷ ಮಾಡುತ್ತವೆ? ತನ್ನದೇ ಭಾಗ ಆಗಿರುವಂಥ ಈಶಾನ್ಯ ನೆಲದ ಜನರನ್ನು ಇಷ್ಟೊಂದು ಪೂರ್ವಗ್ರಹದಿಂದ ನೋಡುವಂಥ ದುಷ್ಟ ರಾಜಕೀಯ ಯಾಕೆ? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.